ಮೀಟಿಂಗ್ ಮಾಡಿದ್ವಿ ಸರ್. ಆ ಮೀಟಿಂಗ್ ಅಲ್ಲಿ ಸಹಿತ ಒಂದು ನಮಗೆ ಅಲ್ಲಿ ಕಂಪ್ಲೇಂಟ್ ಬಂತು ಸರ್. ಅಲ್ಲಿರುವಂತಹ ಬೇರೆ ವ್ಯಾಪಾರಸ್ಥರು ಸಹಿತ ಯಾವ ರೀತಿ ಕಂಪ್ಲೇಂಟ್ಸ್ ಗಳನ್ನ ತಾವು ತಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ರು. ಆ ಎಕ್ಸ್ಪ್ಲನೇಷನ್ ಬೇಸಿಸ್ ಮೇಲೆ ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರು ಸರ್. ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾನು ಆಲ್ರೆಡಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಸರ್. ಸೆಕೆಂಡ್ ಥಿಂಗ್, ಈಗ ಸಾಹೇಬ್ರು ಏನ್ ಹೇಳಿಕತ್ತಿದ್ರು, ದಿವ್ಯಾಂಗಗಳು ಯಾರ್ದಾರ ಅವ್ರ ಕಡೆಯಿಂದನೂ ವಸೂಲ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಇಂಟರ್ನ್ ನಾವು ಇಂಟಿಮೇಷನ್ ಆಲ್ರೆಡಿ ಕೊಟ್ಟಾಗಿದೆ ಸರ್. ದಿವ್ಯಾಂಗ ಕಡೆಯಿಂದ ನಾವು ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತ ಬಿಸ್ನೆಸ್ ಮಾಡಿದ್ರೆ ನೀವು ದುಡ್ಡು ತಗೋಬಾರ್ದು ಅಂತ ಹೇಳ್ಬಿಟ್ಟು. ಮತ್ ಮೂರನೇ ಪ್ರೊಸೀಜರ್ ಬಂದ್ಬಿಟ್ಟು ಸರ್, ಇದರಲ್ಲಿ ಹೊರಗೆ ಆಗೋದಿಲ್ಲ, ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಂದು ನಿಮಿಷ ಸರ್, ನಾ ಕಂಡೀಷನ್ಸ್ ಹೊರಗೆ ಪಾಪ ಕೂತಿದ್ದಾರೆ. ದೊಡ್ಡ ನೀವು ಮತ್ತೆ ನಮ್ಮ ಲೀಡರ್ ನೋಡ್ ಬನ್ನಿ ಅವ್ರ ಪಾಪ ಅವ್ರಿಗೆ ಹೇಳಿ, ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಮಾರಾಲಿಟಿ ಇದೆ ಇಲ್ಲ, ಮಾರಾಲಿಟಿ ಇದೆ ಇಲ್ಲ. ಬರ್ಬೇಕು ನಾವು ಕಂಡೀಷನ್ ನೋಡೋಣ. ಒಂದು ನಿಮಿಷ ಬರೀ ಕಂಡೀಷನ್ ನೋಡ್ತಾ ಇದ್ದೀವಿ ನಾವು. ಇಲ್ಲ ಕಂಡೀಷನ್ ಇದೆ ಏನಿಲ್ಲ, ಬರ್ಲಿಕ್ಕೆ ಏನಿಲ್ಲ. ಒಂದು ನಿಮಿಷ ಎಷ್ಟು ಮಾತಾಡೋರು ನಾವು ಇಲ್ಲ. ಬರ್ತಾ ಇಲ್ಲ ಅವನು ನಮ್ಗೆ ಏನೂ ಇಲ್ಲ. ಕಂಡೀಷನ್ಸ್ ಬುಕ್ಸ್ ಇದು ಅದು ನೋಟಿಫಿಕೇಶನ್, ಇದು ನೋಟಿಫಿಕೇಶನ್ ಅವ್ರ ಕಾಂಟ್ಯಾಕ್ಟ್ ಆಗಿದೆ, ಅವ್ರ ಲಿಸ್ಟ್ ಆಗಿದೆ, ಅವ್ರ ಲಿಸ್ಟ್ ಆಗಿದೆ. ಇವ್ 100 ರೂಪಾಯಿ ತಗೋಬೇಕು, 200 ರೂಪಾಯಿ ತಗೋಬೇಕು, ಅಷ್ಟು ಹೇಳ್ತಾ ಇದ್ದೆ. ಈಗ ಫೋನ್ ಮಾಡಿ ಹೇಳಿದೀನಿ. ನಿಮ್ ಕಡೆ ಕಮಿಷನರ್ ಕಡೆ ಅವ್ರು ಬಂದ್ರು, ರಿಪ್ರೆಸೆಂಟೇಷನ್ ಕೊಟ್ಟಿದ್ರು. ಆಗುದಿಲ್ಲ ನಮ್ಗೆ. ಒಂದು ಕ್ಯಾಬಲ್ ಮಾಡೋರು ಒಂದು ಲೇಡಿ ರೋಡ್ ಮೇಲೆ ದಿನ 200 ರೂಪಾಯಿ ಕ್ಯಾಬಲ್ ಮಾರಿ ಹೋಗ್ತಾರೋ, ಅವ್ರು ಕಕ್ಕಿದ್ದಾರೆ 100 ರೂಪಾಯಿ ತಗೊಳ್ತಾರೆ. ಏನ್ ಮಾಡ್ಬೇಕು ಅವರು? Just because you are keeping quiet, don't mean that you will keep quiet always. गरीब मेरे को सताने का एक मजाक बन चुका है. कितने बार बोला होगा, कितने बार फोन करके बोला, कितने बार बोला कि मेरे यहाँ पे कमिश्नर को. अरे बेचारे बुढ़े बैठ के तो शाम तक 200 रुपए का काम अपने बाबाजी में की जाती है, उसके बाद 100 रुपए काट लेके जाते हो और आप कंडीशन की बात करते हो. क्यों नहीं डाले पहले कंडीशन? लोग सोचा नहीं थे? कितने बार आके गए वो लोग? गैर नजीब से भी उठाए थे इसके बारे में. पिछले कॉन्ट्रैक्टर से ज्यादा सिर्फ 10 लाख रुपए ज्यादा दिया है. पूरा डिटेल है यहाँ पे. उसके जो मनमानी चाहिए वो करता रहेगा. वो जाके देख के आइए बाहर आदमी को. जरा महापौर साहेबांना फोटो पाठवून द्या साहेब. आता सध्या बघा त्याच्या बोलायला मैडम ಕೂಡ ಇದ್ರು ಅವತ್ತು. ನಮ್ಮ ರೆವಿನ್ಯೂ ಮೇಡಮ್ನು ಇದ್ದಾರೆ ಅವರು. तुम्ही बोला त्या अधिकारी ऍक्शन घ्यायला पाहिजे की नको? तुम्ही त्यांना द्या ऑर्डर. ऑर्डर दिल्यानंतर ते फॉलो होतं की नाही? ಕ್ಯಾನ್ಸಲ್ ಮಾಡ್ಬಿಡ್ರಿ. माझ्या कडे मी व्यापार करतो. डेली 20 रुपये कपडे देतात आणि मारायला येतात. कारपत्रीवाली. काय म्हणतात तुम्हाला? काय व्यवसाय करता? मी कपडे व्यापार करतो. कुठे? मी गल्लीला.
केव्हापासून घ्यायला तरी हा एका 200 वरी झालं बघा घ्यायला कमी दिल्यावर घेत नाही का कमी नाही घेत मी करायची नको 50 रुपये देतो नाही परत 20 रुपये पाहिजे तुमचं नाव मारुती करेगा ಕಾಯಿಪಲ್ಲೆ ಮಾರೋರು ಯಾರು ಪಾಪ ಒಂದಿನ ಬರ್ತಾರೆ ಒಂದು 100 ರೂಪಾಯಿದ ಕಾಯಿಪಲ್ಲೆ ತೊಗೊಂಡು ಬರ್ತಾರೆ ಅಕ್ಕಿ ಕಡೆ 50 ರೂಪಾಯಿ 100 ರೂಪಾಯಿ ತೊಗೊಂಡು ಅಕ್ಕಿ ಮಾಡಿದ್ರೆ ಏನು ತೊಗೊಂಡು ಅವರು ಬಟ್ ಕಂಡೀಷನ್ಸ್ ಅವ್ರು ಚೇಂಜ್ ಮಾಡಿ ಕಂಡೀಷನ್ ಆ್ಯಕ್ಚುಲಿ ನೋಡಿ ಅವ್ರಿಗೆಲ್ಲ ತಿಳಿಸಿದೆ ಡಿಸ್ಕಷನ್ ತಿಳಿಸಿದೆ ಯಾರಿಗೆ ಅವ್ರಿಗೆ ನಮ್ಮ ಮೀಟಿಂಗ್ ನಡೀತಾ ಇದೆ ತಿಂಗಳ ಅವ್ರದ್ದು ಆಯ್ಕೆ ಆಗಿದೆ ವೆಂಡಿಂಗ್ ಝೋನಿಂದಲ್ಲ ಅದರೊಳಗೆ ಕೆಲವು ಜನ ಆಯ್ಕೆ ಆಗಿದ್ದಾರೆ ಅವ್ರ ಕಮಿಟಿ ಇದೆ ಆ ಕಮಿಟಿನಲ್ಲಿ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಜೊತೆ 2 ಮೀಟಿಂಗ್ ಆಗಿದೆ ಚರ್ಚೆ ಮಾಡಬೇಡ್ರಿ ನಾವು ಒಂದು ರೂಲಿಂಗ್ ಕೊಡ್ರಿ ಅದೇ ಆತಂಕ ಏನು ಮಾಡೋದು ಆತಂಕ ಒಂದು 20-30 ಲಕ್ಷ ಹೋಗ್ತಂದ್ರೆ एक मिनिट ಒಂದು 10 ಲಕ್ಷ ಹೋಗೋದಂದ್ರೆ ಇಲ್ಲ ಸ್ಥಗಿತ ಇರಲಿ ಆತಂಕ ಆ್ಯಕ್ಷನ್ ತೊಗೊಳ್ಳೋದಿಲ್ಲ ಆತಂಕ ಸ್ಥಗಿತ ಇರಲಿ ಕಲೆಕ್ಷನ್